ಎಲ್ಲೆಲ್ಲೂ ಧ್ರುವ ಸರ್ಜಾ ಅವರದ್ದೇ ಮಾತು ಕಣ್ರಿ. ಧ್ರುವ ಸರ್ಜಾ ಮಾಡಿರೋ ಒಳ್ಳೆ ಕೆಲಸಕ್ಕೆ ಕಣ್ಣೀರಿಟ್ಟಿದ್ದಾರೆ ಆಟೋ ಚಾಲಕರು. ಈ ಕಾಲದಲ್ಲಿ ಯಾರು ಕೂಡ ಹೆಲ್ಪ್ ಮಾಡಾರ, ಆದ್ರೂ 25 ಲಕ್ಷ ಕೊಟ್ಟಿದ್ದಾರೆ ಅಂದ್ರೆ ಪೇಟೆ ಸರ್ ಅವ್ರಿಗೂ ಅದಕ್ಕಿಂತ ಹೆಚ್ಚಾದವರು. ದಿನಗಳಷ್ಟೇ ಕಳೆದ್ರು ಸಾಲು ಸಾಲು ಗಟ್ಟಲೆ ಆಟೋಗಳು. ಆಟೋ ಚಾಲಕರ ಕಷ್ಟಕ್ಕೆ ಯಾರು ಕೂಡ ಮುಂದೆ ಬರಲೇ ಇಲ್ಲ. ಬಡವರ ಕಷ್ಟಕ್ಕೆ ಹನುಮಂತನ ಬಂಟ ಎಂದೆಂದಿಗೂ ಇದ್ದೇ ಇರುತ್ತಾರೆ. ಸರ್ಜಾ ಸರ್ ಇವತ್ತು ಆಟೋ ಚಾಲಕರ ಕಷ್ಟ ನೋಡಿ ನಮ್ ಕಷ್ಟ ಸ್ಪಂದಿಸ್ತಾ ಇದ್ದಾರೆ. ದಯವಿಟ್ಟು ಅವರ ಪಾದಗಳಿಗೆ ನಾವು ಏನು ಶರಣ ಮಾಡ್ತೀವಿ ಆಟೋ ಚಾಲಕರು. ಕೊನೆಗೂ ನುಡಿದಂತೆ ನಡೆದೇ ಬಿಟ್ರು ಆಕ್ಷನ್ ಪ್ಲೀಸ್ ಧ್ರುವ ಸರ್ಜಾ. ಕಲಿಯುಗದ ಕರ್ಣ ಎಂದು ಕೂಗಿ ಕೂಗಿ ಧ್ರುವ ಅವರನ್ನು ನೆನೆಯುತ್ತಿದೆ ಕರುನಾಡು. ಕಂಡ ನೀನು ಜಗ ಬೆಳಗೋ ದೀಪ ಏನು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇಂಥವ್ರು ಇರ್ಬೇಕು ನಮ್ಗೆ. ಇಂಥವ್ರೊಬ್ರು ಇದ್ರೆ ನಮ್ಮಂತ ಆಟೋ ಡ್ರೈವರ್ಗಳಾಗ್ಲಿ ಯಾರೇ ಡ್ರೈವರ್ ಆಗ್ಲಿ ತುಂಬಾ ಒಳ್ಳೇದಾಗುತ್ತೆ. ಆಟೋದವರ ಕಷ್ಟ ಕೇಳಿ ತನ್ನ ಖಾತೆಗಿಂದ 25 ಲಕ್ಷ ಹಣ ನೇರವಾಗಿ ಆಟೋ ಚಾಲಕರ ಕೈ ಸೇರಿದೆ. ಧ್ರುವ ಸರ್ಜಾ ನಂಗೆ ನಾನು ಚಪ್ಪಲಿ ಬಿಟ್ಬಿಟ್ಟೆ ಮಾತಾಡ್ತೀನಿ ಅವ್ರಿಗೋಸ್ಕರ. ನನ್ನ ಇವತ್ತೊಂದು ಏನೋ ಅವ್ರ ಕೈಲಾಗಿದ್ದು ಒಂದು 500 ರೂಪಾಯಿ ಕ್ಯಾಶ್ಗೆ ನನ್ನ ಹೆಂಡತಿ ಮಕ್ಳು ಊಟ ಮಾಡಿ ಚೆನ್ನಾಗಿರ್ತೀವಣ್ಣ, ನಾನು ಅಲ್ಲಿಂದ ಕ್ಯೂ ನಿಂತ್ಕೊ ಬಂದು ನಾಚ್ತೆ ಅಂತ ಆಯಾಸ ಎಲ್ಲ ನನಗೆ ಎಷ್ಟು ಸುಸ್ತಾಗಿತ್ತು ಅಷ್ಟೆಲ್ಲ ಹೋಗಿದೆ ಅಣ್ಣ. ಅವ್ರ ದೇವ್ರು ಅವ್ರ ಹೆಂಡತಿ ಮಕ್ಳು ಅವ್ರಿಗೆ ಇನ್ನೂ ಚೆನ್ನಾಗಿ ಬೆಳಿಬೇಕು. ನಮ್ಮಂತ ಆಟೋ ಡ್ರೈವರ್ಗಳಿಗೆ ಸಹಾಯ ಮಾಡಕ್ಕೆ ಇನ್ನೂ ಚೆನ್ನಾಗಿರ್ಬೇಕಣ್ಣ. ನಮ್ಮ ಜೀವ ಇರೋವರೆಗೂ ನಮ್ಮ ಹೃದಯದಲ್ಲಿ ಆಕ್ಷನ್ ಪ್ರಿನ್ಸ್ ಎಂದಿಗೂ ಇದ್ದೇ ಇರುತ್ತಾರೆ ಎಂದು ಕೊಂಡಾಡಿದ ಆಟೋ ಚಾಲಕರು. ರಾಜಕಾರಣಿಗಳು ಯಾರೋ ಬಂದು ಮುಂದೆ ನಿಂತ್ಕೊಂತ ಇಲ್ಲ. ಆಟೋ ಚಾಲಕರು ಬಂದಿರೋ ಈ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ರೋಡಲ್ಲಿ ಕ್ಯೂಗಳಲ್ಲಿ ನೋಡ್ತಾ ಇದ್ದಾರೆ. ಹೊತ್ತು ನೋಡ್ಕೊಂಡು ಹಂಗೆ ಹೋಯ್ತವ್ರೆ. ನಾವು ಮುಂದೆ ನಿಂತ್ಕೊಂತೀವಿ, ನಾವ್ ಇದೀವಿ ನಿಮ್ಗೆ ಯಾರು ಇದುವರೆಗೂ ಆಶ್ವಾಸನೆ ಕೊಡೋರಿಲ್ಲ. ಆದ್ರೆ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಧ್ರುವ ಸರ್ಜಾ ಸರ್ ಬಂದ್ಬಿಟ್ಟು ಪ್ರತಿಯೊಬ್ಬ ಆಟೋ ಚಾಲಕರಿಗೂ ಇವತ್ತು ಗ್ಯಾಸ್ ನಾನಿದ್ದೀನಿ, ನಾನ್ ಹಾಕ್ಸ್ಕೊತೀನಿ. ರಕ್ಷಕ